ಇವತ್ತು ಏನು ಈ ಹುಕ್ಕೇರಿ ತಾಲೂಕಿಗೆ ಶಿರೂರು ಮತ್ತು ಹಿಡಕಲ್ ಜಲಾಶಯ 3-4 ನದಿಗಳು ಇದ್ದಾಗ ಕೂಡ ಬಾಗಲಕೋಟೆ ಬೆಳಗಾವಿ ಬಿಜಾಪುರವರೆಗೆ ಇಲ್ಲಿಂದ ನೀರಾವರಿ ಆಗೈತಿ. ಲಕ್ಷಾಂತರ ಕುಟುಂಬಗಳು ಇವತ್ತು ನೆಮ್ಮದಿ ಆಗಲಿಕ್ಕೆ ಕಾರಣ ಹುಕ್ಕೇರಿ ತಾಲೂಕದಲ್ಲಿ ಇರ್ತಕ್ಕಂಥ ಜನ ಡ್ಯಾಮ್ ಕೊಟ್ಟು ಜಾಗ ಕೊಟ್ಟು ಇಲ್ಲಿ ಹುಕ್ಕೇರಿ ತಾಲೂಕಿಗೆ ಸುಮಾರು 60-70 ಹಳ್ಳಿಗಳು ನೀರಾವರಿ ಇಲ್ಲದ ವಂಚಿತ ಆಗಿರ್ತಕ್ಕಂಥ ಆತಂಕ ಎಲ್ಲರಿಗೂ ಕೂಡ ಐತಿ. ಇದನ್ನ ರಾಜ್ಯದ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ, ಯಾಕಂತಂದ್ರೆ ಅವ್ರಿಗೆ ಭಾಗದಾಗ ಅವರು ಈ ಕ್ಷೇತ್ರ ಬರ್ತೈತೆ. ಯಮಕನಮಡಿ ಕ್ಷೇತ್ರದಾಗ ಕೂಡ ನೀರಾವರಿ ಇಲ್ಲ, ಹುಕ್ಕೇರಿ ತಾಲೂಕದಾಗ ಕೂಡ ನೀರಾವರಿ ಇಲ್ಲ. ಈ ಎಲ್ಲ ಕ್ಷೇತ್ರನ ತಾವ ವೀಕ್ಷಣೆ ಮಾಡಿರ್ತಕ್ಕಂಥದ್ದು. ತಾವು ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ಇವತ್ತ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡಿ ಈ ನೀರಾವರಿ ಯೋಜನೆಯನ್ನ ಸಂಪೂರ್ಣಗೊಳಿಸಲಿಕ್ಕೆ ತಾವು ಹೆಚ್ಚಿನ ಪಾತ್ರವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಭಾಗವಹಿಸಬೇಕಾದದ್ದು ಅವರ ಜವಾಬ್ದಾರಿ ಐತಿ. ಅವರು ಬರಲೇಬೇಕು. ಅವರು ಬಂದ ಇದಕ್ಕೆ ಗಟ್ಟಿವಾದ ಉತ್ತರವನ್ನು ಕೊಟ್ಟ, ನಾವಿಷ್ಟು ದಿನದಾಗ ನೀರಾವರಿ ಮಾಡ್ತು ಅನ್ನುವಂಥ ಒಂದು ಗಟ್ಟಿವಾದ ಭರವಸೆ ಕೊಟ್ಟ, ಇಷ್ಟು ಬಜೆಟ್ ತೆಗೆದಿಡ್ತು ಅಂತ ಭರವಸೆ ಕೊಟ್ಟಾಗ ಮಾತ್ರ ಈ ಚಳವಳಿಗೆ ಒಂದು ಅಂತ್ಯ ಆಗ್ತಕ್ಕಂಥ ಸಂದರ್ಭ. ಇಲ್ಲ ಅಂದ್ರೆ ಇದು ಸಾಧ್ಯ ಇಲ್ಲ. ಅದಕ್ಕಾಗಿ ಅವ್ರ ಮೇಲೆ ನಮಗೆ ಯಾರಿಗೂ ಕೂಡ ವೈರತ್ವ ಇಲ್ಲ. ಇದು ನೀರಾವರಿ ವೈರತ್ವ ಬರೋದಿಲ್ಲ, ಇದು ರಾಜಕಾರಣನೂ ಅಲ್ಲ. ಈ ಭಾಗದ ಕುಡ್ಲಿಕ್ಕೆ ನೀರಿಲ್ಲ, 70-80 ಹಳ್ಳಿಗಳು ಬೀದಿ ಒಳಗದವು. ಇನ್ನ ಕೂಡ ಈ ಹೋರಾಟ ತೀವ್ರತೆ ಆಗ್ತದ. ಯಾಕಂದ್ರೆ ಇನ್ನ ಜನ ಬರತ್ತಾರು, ನಿರಂತರವಾಗಿ ಹೋರಾಟ ಮುಂದುವರಿದೈತಿ. ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಅವರು, ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿ ಅವರು, ಜಿಲ್ಲೆ SP ಅವರು ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟ ಹುಕ್ಕೇರಿಗೆ ನೀರಾವರಿ ಮಾಡಬೇಕು. ಇಲ್ಲ ಅಂದ್ರೆ ಇದು ಅಹೋರಾತ್ರಿ ಮುಂದುವರಿತೈತಿ. ಇಲ್ಲಿ ನಾವು ಯಾವ ಕಾರಣಕ್ಕೂ ಈ ಸರ್ಕಲ್ ಅನ್ನು ಬಿಟ್ಟ ಅಗಲುವಂಥ ಪರಿಸ್ಥಿತಿ ಇಲ್ಲ. ಇದು ಬಗೆಹರಿಬೇಕಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಅವರು ಹೆಚ್ಚಿನ ಗಮನ ಕೊಡಬೇಕು, ರಾಜ್ಯದ ಉಪಮುಖ್ಯಮಂತ್ರಿ ಗಮನ ಕೊಡಬೇಕು, ರಾಜ್ಯದ ಮುಖ್ಯಮಂತ್ರಿ ಕೂಡ ಕೊಡಬೇಕು, ಈ ಭಾಗದ ಶಾಸಕರು ಕೂಡ ಅವರು ಗಮನ ಕೊಡಬೇಕು. ಅವರು ಗಮನ ಕೊಟ್ಟ ಅವ್ರ ಕೈಯಾಗ ಅಧಿಕಾರ ಕೊಟ್ಟರು ಈ ಭಾಗದ ಶಾಸಕರಿಗೆ. ಅವರ ಇಲ್ಲಿ ಸಾವಿರಾರು ಜನ ಕಾರ್ಯಕರ್ತರನ್ನ ಕರ್ಕೊಂಡೋಗಿ ಅವರು ಸುವರ್ಣಸೌಧ ಮುಂದೆ ಹೋರಾಟ ಮಾಡಬಹುದಾಗಿತ್ತು, ವಿಧಾನಸೌಧ ಮುಂದೆ ಹೋರಾಟ ಮಾಡಿ ಈ ಭಾಗದ ಜನರಿಗೆ ನೀರು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಕೊಡಿಸಿಲ್ಲ. ಈಗಾದರೂ ಕೂಡ ತಾವ ಸಾವಿರಾರು ಜನ ಕರ್ಕೊಂಡೋಗಿ ಸುವರ್ಣಸೌಧ ಮುಂದೆ ಎದುರುಗಡೆ ಕೂಡ್ರಿ, ಈ ಹುಕ್ಕೇರಿ ತಾಲೂಕಿಗೆ ಸಂಪೂರ್ಣ ನೀರಾವರಿ ಆಗ್ಬೇಕಂತೇಳಿ ನಾವು ಅಲ್ಲಿ ಹೋರಾಟ ಮಾಡ್ರಿ, ನಾವು ಇಲ್ಲಿ ಹೋರಾಟ ಮಾಡ್ತು. ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಗಮನ ಕೊಡಬೇಕು. ಇಲ್ಲ ಅಂದ್ರೆ ಈ ಚಳವಳಿ ರಾಜ್ಯವ್ಯಾಪಿ ಆಡಲಿಕ್ಕೆ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಕರೆ ಕೊಡ್ತಕ್ಕಂಥದ್ದು ಆಗ್ತೈತಿ. ಅದಕ್ಕೆ ತಾವ ಅವಕಾಶ ಬೇಡ, ನಮಗೆ ಏನೂ ಕೂಡ ಕೆಟ್ಟ ವರ್ತನೆ ಮಾಡಿ ಆಕ್ರೋಶ ಮಾಡಿ ಚಳವಳಿ ಮಾಡ್ತಕ್ಕಂಥದ್ದು ಬೇಡ ಅಂತೇಳಿ ನಾವು ನಿರ್ಧಾರ ಮಾಡ್ಕೊಂಡು, ಯಾಕಪ್ಪ ಅಂತಂದ್ರೆ ಎಲ್ಲ ಪ್ರಭಾವಶಾಲಿಗಳಿದ್ರಿ. ಜಿಲ್ಲಾ ಉಸ್ತುವಾರಿ ಹೇಳ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಒಂದೊಂದು ವಿಷಯಾಗ 1000 ಕೋಟಿ ರೂಪಾಯಿ ಬಜೆಟ್ ಹಾಕ್ತಕ್ಕಂಥ ತಾಕತ್ತಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಅವರಿದ್ರಿ. ತಾವ ಈ ರೈತರ ಮೇಲೆ ಪ್ರೀತಿ, ಯಾಕಂದ್ರೆ ಈ ಭಾಗದಲ್ಲಿ ತಾವು ಕೂಡ ಸಾಕಷ್ಟು ಚುನಾವಣೆ ಮಾಡಿದ್ರಿ, DCC ಬ್ಯಾಂಕ್ ಹಲವಾರು ಚುನಾವಣೆ ಮಾಡಿದ್ರಿ. ರೈತರ ಕಷ್ಟ ಗೊತ್ತೈತಿ. ತಾವ ತಕ್ಷಣ ಇಲ್ಲಿ ಬಂದು ರೈತರಿಗೆ ಒಂದು ಗಂಭೀರವಾದ ನೀರಾವರಿಯನ್ನು ಮಾಡ್ತೋದು ಭರವಸೆಯನ್ನು ಕೊಡಲೇಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಮಲ್ಲಿಕಾರ್ಜುನ ಏತ ನೀರಾವರಿ ಅಂದ್ರೆ ಸುಮಾರು 23 ಅಲ್ಲಿ 21 ಹಳ್ಳಿ ಗ್ರಾಮಗಳಾಗ್ತಾವು. ಹೀಗೆ ಒಂದು 10-12 ನೀರಾವರಿ ಯೋಜನೆಗಳು ಅದಾವ. ಎಲ್ಲ ಯೋಜನೆಗಳು ಸಂಪೂರ್ಣ ಕುಂಠಿತವಾಗ್ಯಾವ. 10 ವರ್ಷದಿಂದ ಯೋಜನೆ ಸ್ಯಾಂಕ್ಷನ್ ಆಗೈತಿ, 20 ವರ್ಷದಿಂದ ಆಗೈತಿ. ಬರೀ ಸ್ಯಾಂಕ್ಷನ್ ಆಗಿ ಕಾಗಪತ್ರದಾಗ ಆದ್ರೆ ಉದ್ದಾರ ಆಗ್ತು, ಕುಡಿಯಾಕ ನೀರಿಲ್ಲ. ಸ್ಯಾಂಕ್ಷನ್ ಮಾಡಿ ನೀರು ಉಗಿಸ್ತಕ್ಕಂಥ ಕೆಲಸ ಮಾಡ್ಬೇಕಾಗೈತಿ. ಅದಕ್ಕಾಗಿ ತಕ್ಷಣ ಇವತ್ತು ವಿಶೇಷವಾಗಿ ನೀರಾವರಿ ಡಿಪಾರ್ಟ್ಮೆಂಟ್ದವ್ರ ಚೀಫ್ ಇಂಜಿನಿಯರ್ ಹಿಡ್ಕೊಂಡು SC ಹಿಡ್ಕೊಂಡು ಅವರೆಲ್ಲ ಬಂದ ತಕ್ಷಣ ಈ ಸಮಾಜ ಮುಂದೆ ಉತ್ತರ ಕೊಡ್ಬೇಕು. ಈ ರೈತರ ಮುಂದೆ ಎಲ್ಲೆಲ್ಲಿ ನೀರಾವರಿ ಬಂದೈತಿ, ಯಾಕೆ ವಿಳಂಬ ಆಗೈತಿ, ಮುಂದೆ ಯಾವಾಗ ಮಾಡಿ ಕೊಡ್ತೀರಿ ಅನ್ನುವಂಥ ಭರವಸೆ ಕೂಡ ನೀರಾವರಿ ಡಿಪಾರ್ಟ್ಮೆಂಟ್ದವ್ರು ಕೊಡ್ಬೇಕಾದ ಜವಾಬ್ದಾರಿ ಐತೆ. ನೀವೆಲ್ಲ ತಲೆ ಹಿಡ್ಕರಿದಿರ ಅಧಿಕಾರಿಗಳ, ನೀವು ಮೋಸ ಮಾಡಿದಕ್ಕಾಗಿ ಇವತ್ತು ನಾವು ಬೀದಿ ಒಳಗೆ ಕೂತು. ಅದಕ್ಕಾಗಿ ಶಾಸಕರ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತೈತೆ. ಕಳೆದ 30-40 ವರ್ಷಗಳಿಂದ ಕತ್ತಿ ಕುಟುಂಬ, AB ಪಾಟೀಲ್ ಕುಟುಂಬ, ಮಲ್ಲಾರಗೌಡರು ಇವರೇ ಇದ್ರು. ಈಗ ಅವ್ರದ್ದು ಏನು ಪಾತ್ರ ಇಲ್ಲ, ಯಾರು ಕೆಲಸ ಮಾಡಬೇಕಾಗಿತ್ತು ಅವ್ರು ಕೆಲಸ ಮಾಡಿಲ್ಲ. ಇದಕ್ಕೆ ಬಂದು ಪ್ರತಿಭಟನೆಗೆ ಸಾಥ್ ಕೊಡ್ತಾರೆ. ಇದು ಯಾವ ನೈತಿಕತೆ ಇದೆ? ಇದು ಯಾವ ನೈತಿಕತೆ ಅಲ್ಲ. ನಾವು ಅವ್ರಿಗೆ ಅಸಹ್ಯ ಅಪಮಾನಕ್ಕೆ ಅವ್ರು ತಿಳ್ಕೊಬೇಕು. ಯಾಕಪ್ಪ ಅಂದ್ರೆ 3-4 ಮಂದಿ MLA ಇದ್ದಿರ್ತಕ್ಕಂಥ ಇಲ್ಲಿ ಊರಾಗ ಕುಡಿಯಾಕ ನೀರಿಲ್ಲ. ನಾವು ನಿನ್ನೆ ಹೋಗಿದ್ವು ಅಲ್ಲಿ ಅಮೀನ್ ಬಾವಿ ಒಳಗೆ ಹೋದಾಗ ಅಲ್ಲಿ ಅವ್ರಿಗೆ ಕುಡಿಯಾಕ ನೀರಿಲ್ಲ, ಇಲ್ಲಿ ನೀರು ಸಂಬಂಧ ಜಗಾಡತ್ತಾರ. ಇವೆಲ್ಲ ವಿಚಿತ್ರ ಆಕೈತಿ. ಯಾಕಂದ್ರೆ 34 ವರ್ಷ ಉಮೇಶ್ ಕತ್ತಿ ಅವ್ರ ಅಧಿಕಾರದಾಗಿದ್ದಾಗ ನೀರಾವರಿ ಮಾಡ್ಬೇಕಾಗಿತ್ತು. ಈಗಿದ್ದು ಶಾಸಕರೇ ಏನ್ ಮಾಡತ್ತಾರ ಅವ್ರ? ಹೌದು, ನಮ್ಮ ಜಿಲ್ಲೆ
ಅವರ ನೀರಾವರಿ ಸಚಿವರಿದ್ರು. ನಾವೇನಂತೇವೆ, ಜನಗಳಿಗೆ ನೀವು ಏನು ರೈತ ಸಂಘಟನೆಯನ್ನು ಹೋರಾಟ ಮಾಡಿದ್ರಿ, ಎಲ್ಲಾ ವರ್ಗದವರು ನಿಮ್ಗೆ ಬೆಂಬಲ ಕೊಡ್ತಾರೆ. ಏನು ವಾಸ್ತವಿಕತೆ ಅಂದ್ರೆ ರಾಜಕಾರಣ ಸಂಬಂಧ ಬಿಟ್ಟು ಏನು ಸತ್ಯಾಸತ್ಯತೆ ಜನರ ಮುಂದೆ ನೀವು ಮೊದಲು ಬಯಲಿಗೆ ಹೇಳ್ಬೇಕು. ಯಾರಿಂದ ಹಿನ್ನಡೆ ಆಯ್ತು ಅಭಿವೃದ್ಧಿ. ಈಗ ಇಲ್ಲಿ ಇರ್ತಕ್ಕಂಥ ಇಲ್ಲ ಶಾಸಕರಿಂದ್ರನ ಆಗೈತಿ. ಇವತ್ತು ಉಮೇಶ್ ಕೊತ್ತಿ ಕುಟುಂಬ ಇರ್ಬೋದು, ಮತ್ತೆ ಹಿಂದಿರ್ತಕ್ಕಂಥ ಏನು ಮಲ್ಲಿಕಾರ್ಜುನ ಏನು 3-4 ಮಂದಿ MLA ಇವರ ವಿಳಂಬಕ್ಕಾಗಿನ ಹುಕ್ಕೇರಿಗೆ ನೀರಾವರಿ ಆಗಿಲ್ಲ, ಇವರಿಗೆಲ್ಲ ಆಗಿಲ್ಲ ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮ ಶಶಿಕಾಂತ್ ಗುರೂಜಿ ಅವರ, ಸಂಜೀವ್ ಅವರ, ನಾಗರಾಜ್, ಹಲವಾರು ರೈತ ಮುಖಂಡರು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ತಾವೆಲ್ಲ ಮೀಡಿಯಾ ದೇವರುಗಳ ಸಹಕಾರದಿಂದ ಇವತ್ತ ನಿಜವಾಗಿ ಆರೋಪಿಗಳು ಇಲ್ಲಿವರೆಗೆ ಏನು ಶಾಸಕರಾಗಿರಲ್ಲ ಅವರೇ ಆರೋಪಿಗಳು, ನೀರಾವರಿ ಮಾಡದೆ ಇರ್ತಕ್ಕಂಥದಕ್ಕೆ ಅವರೇ ಆರೋಪಿಗಳು ಅಂತ ಅವರಾತ್ರ ನಿರಂತರ ಮುಂದುವರಿತೈತೆ. ಏನಾದ್ರು ಎರಡನೇ ಗುರ್ಲಾಪುರ ಆಗುದನ್ನ ಆಗಲೇಬೇಕಾಗ್ತೈತೆ. ಯಾಕಂದ್ರೆ ಪಾಪ ಇವತ್ತು ಇವ್ರು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಮಾಡ್ರ ನೀರು ಕೊಟ್ಟಾರು, ಇವ್ರಿಗೆ ಕುಡಿಯಾಕ ನೀರು ಇಲ್ಲಪ್ಪ ಅಂದ್ರ ಮಾಡ್ಲೇಬೇಕಾಕತಿ. ಧರಣಿ ಕೂಡ ಮುಂದುವರಿತೈತಿ. ಮುಂದುವರಿಬಾರ್ದಪ್ಪ ಅಂದ್ರ DK ಶಿವಕುಮಾರ್ ಸಾಹೇಬು, ರಾಜ್ಯದ ಮುಖ್ಯಮಂತ್ರಿ ಅವರು, ಜಿಲ್ಲಾ ಉಸ್ತುವಾರಿ ಅವರ ಗಮನಕ್ಕೆ ಕೊಟ್ಟ ಅವ್ರ ಜವಾಬ್ದಾರಿ ಹೊತ್ತ ಬಜೆಟ್ ಅನ್ನು ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥದ್ದು ಆಗ್ಬೇಕು.